ಬಿಡದಿ ವಿಚಾರದಲ್ಲಿ 2006ರಿಂದ ಯಾಕಂದ್ರೆ ನನ್ನ KADBದಲ್ಲಿ ಕೂಡ ಅದು ಹಿಂದೆ ನಾವು ಕೆಲವೊಂದು ನಿರ್ಧಾರಗಳನ್ನು ತಗೊಂಡುಕೊಂಡಿದ್ದೀವಿ. 2006ರಿಂದ ಅಂದರೆ ಸುಮಾರು 20 ವರ್ಷದಿಂದ ನಡ್ಕೊಂಡು ಬಂದಿದೆ. 20 ವರ್ಷದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಕಾಂಗ್ರೆಸ್ಸು, ಜನತಾದಳ, BJP ಎಲ್ಲರೂ ಕೂಡ ಇವತ್ತಿನ ದಿವಸ ಅದರಲ್ಲಿ ಆಡಳಿತದಾಗಿದ್ದರು. ಅದನ್ನು ಪ್ರಾರಂಭ ಮಾಡಿದ್ದೇ ಇವತ್ತಿನ ದಿವಸ 2006ರಲ್ಲಿ HD ಕುಮಾರಸ್ವಾಮಿ ಅವರು ಬಿಡದಿ ಟೌನ್ಶಿಪ್ ಸಲುವಾಗಿ. ಮುಂದೆ DLFನವ್ರು ಬಂದರು, ಅವರು ಅಲ್ಲ ಅಂತ ಬಿಟ್ಟು ಹೋದರು. ಮುಂದೆ ಅದನ್ನು IT ಪಾರ್ಕಿಗೆ ಇದು ಮಾಡಿದರು, ಅವರು ಇಲ್ಲ ಅಂತ ಹೇಳಿದ್ರು. ಹೀಗಾಗಿ ಇದೆಲ್ಲ ಭಾಳಷ್ಟು ನೀರು ಹರಿದೋಗಿದೆ. ಆ ಸಂದರ್ಭದಲ್ಲಿ ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಳಾರ್ದೆ ಈಗ ರಾಜಕೀಯವಾಗಿ ಇವತ್ತಿನ ದಿವಸ ಇದು ಜಿದ್ದಾಜಿದ್ದ ರಾಜಕಾರಣ. ಇವತ್ತಿನ ದಿವಸ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಇವತ್ತು ಆಗೋದ್ರಿಂದ ಜನತಾದಳದವರು ಇದೊಂದು ರಾಜಕೀಯ ಇದನ್ನೊಂದು ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಕೆಲಸವನ್ನು ಮಾಡ್ತಾರೆ. ತಾವು ಅಧಿಕಾರದಾಗಿದ್ದಾಗ ಕುಮಾರಸ್ವಾಮಿ ಅವರು ಬಿಡ್ಬೋದಾಗಿತ್ತಲ್ಲ ಅದನ್ನು. ಅದು ಮುಖ್ಯಮಂತ್ರಿಗಳು ಸೂಕ್ತವಾದ ನಿರ್ಧಾರ ತೆಗೆದುಕೋತಾರೆ. ನೋಡಿ ಅಂಥದ್ದು ಎಲ್ಲವೂ ಕೂಡ ಇಲ್ಲ ಇವತ್ತು. ಅಂದರೆ 2006ದಾಗ ಕುಮಾರಸ್ವಾಮಿ ಮಾಡಿದಾಗ ರಿಯಲ್ ಎಸ್ಟೇಟ್ ಅದೇನಾಗಿತ್ತಾ? ಆಮೇಲೆ ಒಂದು ಸ್ಪಷ್ಟೀಕರಣ ಕೂಡ ನಾನು ಕೊಡೋಕೆ ಬಯಸ್ತಾರೆ. ನಿನ್ನೆ ಯಾರೋ ನನಗೆ ಅದನ್ನು ನಿಖಿಲ್ ಕುಮಾರಸ್ವಾಮಿ ಅವ್ರು ಕೇಳಿದ್ದಾರೆ, ಅನಿತಾ ಕುಮಾರಸ್ವಾಮಿ ಅವ್ರು. ನನಗೆ ಗೊತ್ತಿರಲಿಲ್ಲ, ಅದು ಯಾರೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ದನ್ನು ನಾನು ನೋಡಿದ್ದೆ. ಏನು ರೀ ಇರ್ಲಿಕ್ಕೆ ಅನಿತಾ ಕುಮಾರಸ್ವಾಮಿ ಅವ್ರದ್ದು ಜಮೀನಲ್ಲಿ ಇರ್ದಿದ್ರೆ ಏನು ರೀ ನಾವು ಹೆಣ್ಮಕ್ಳನ್ನ ರಾಜಕಾರಣ ತರೋದಿಲ್ಲ. ಅವರೊಬ್ಬರ ಇದ್ರಿಂದ ಅವ್ರನ್ನ ಭೂಮಿ ಇದೆ ಅಂತ ಒಂದು ದಿವಸ ಹಿಂದೆ ಒಂದು ಮಾತುಕತೆ ಆಗಿತ್ತು. ಅವರು ನನಗೆ ಗೊತ್ತಿಲ್ಲ ಅಂತ ಹೇಳಿ ಒಂದು ದಿವಸ ಕುಮಾರಸ್ವಾಮಿ ಅವರು ಹೇಳಿದ್ರು. ಆ ವಿಚಾರವಾಗಿ ನಾನು ಇವತ್ತು ದಿವಸ ಹೇಳಿದ್ದೀನಿ, ಒಂದು ವೇಳೆ ಅವ್ರ ಭೂಮಿ ಇತ್ತು ಅಂದರೆ ಬೇರೆ, ಇರ್ದಿದ್ರೆ ಇವತ್ತು ದಿವಸ ಅಲ್ಲಿಗೆ ಇಲ್ಲ ಅಂತ ಹೇಳಿಬಿಟ್ರೆ ಅದು ಮುಗಿದೋಗ್ತದೆ. ನಮ್ಮ ಭೂಮಿ ಇಲ್ಲಪ್ಪ ಅಲ್ಲಿ ಅಂತ ಮುಗಿದೋಗ್ತದೆ. ಅದರಲ್ಲಿ ಸವಾಲು ಹಾಕಿ ಕ್ಷಮಾಪಣೆ ಕೇಳುವಂಥದ್ದೇನಿದೆ, ಅವ್ರು ಸ್ಪಷ್ಟೀಕರಣ ಕೊಟ್ಬಿಟ್ರು ನಮ್ಮದು ಭೂಮಿ ಇಲ್ಲಪ್ಪ ಅಂತ ಹೇಳ್ಬಿಟ್ರೆ, ಅಥವಾ ಯಾವ ಭೂಮಿ ಅವ್ರ ಸರ್ವೆ ನಂಬರ್ ನಮ್ದಲ್ಲ ಅಂತ ಅಂದ್ಬಿಟ್ರೆ ಮುಗಿದೋಗ್ತದೆ ಅಲ್ಲಿಗೆ. ನಾನೇನು ವೈಯಕ್ತಿಕವಾಗಿ ಯಾರಿಗೆ ನಾನು ದ್ವೇಷ ಮಾಡುವಂಥ ಪ್ರಶ್ನೆ ಬರೋದು, ಅದ್ರಾಗ ಹೆಣ್ಮಕ್ಳಿಗೆ ವಿಶೇಷವಾಗಿ ಇವತ್ತು ದಿವಸ ಅಂತ ಕುಮಾರಸ್ವಾಮಿ ಅವ್ರ ಭೂಮಿ ನಮ್ದಿಲ್ಲ ಇಲ್ಲಿ ಅಂತಂದ್ರೆ ಮುಗಿದೋಗ್ತದೆ. ದೇರ್ ಎಂಡ್ಸ್ ದ ಮ್ಯಾಟ್ರ್. ಹಿಂದೆ ಅದು ನನಗೆ ಗೊತ್ತಿಲ್ಲ, ಹಿಂದೆ ಅದು ಮಾಧ್ಯಮದಲ್ಲಿ ಬಂದಿತ್ತು. ಮಾಧ್ಯಮದಲ್ಲಿ ಬಂದು ಕುಮಾರಸ್ವಾಮಿ ಅವರು ನನಗೆ ಗೊತ್ತಿಲ್ಲ, ನಮ್ಮ ಧರ್ಮಪತ್ನಿಯವ್ರದ್ದು ಲ್ಯಾಂಡ್ ತೊಗೊಂಡಿದ್ದಾರೆ ಬಿಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಅಂತ ಹೇಳಿದರು. ಹಾಗಾಗಿ ನಾನು ಆ ವಿಚಾರವನ್ನು ಇವತ್ತೊಂದು ದಿವಸ ಎತ್ತಿದ್ದೇವೆ. ಹಾಗೇನಾದರೂ ಇಷ್ಟಕ್ಕೂ ಕೂಡ ಅವ್ರ ಜಮೀನಿಗೆ ಇರ್ದಿದ್ರೆ, ಅವ್ರಿಗೆ ಮನಸ್ಸಿಗೆ ನೋವಾಗಿದ್ದರೆ ವಿಷಾದ ವ್ಯಕ್ತಪಡಿಸ್ತೀವಿ. ಅದಕ್ಕೆ ಸಿದ್ದರಾಮಯ್ಯನವರು ನಾನು ಇದ್ದೆ ಅವಾಗ, ಅವ್ರಿಗೆ ಜಾರ್ಜ್ ಅವರು ನಾವು ಎಲ್ಲ ಕೂಡ ಮಾತಾಡ್ತಾ ಇದ್ದೀವಿ. ಸರ್ ನಿಮಗೊಂದು ಸ್ವಲ್ಪ ರೆಸ್ಟ್ ಬೇಕು, ಭಾಳಷ್ಟು ಇದು ಆಗಿದೆ ಅಂಥೇಳಿ ಜಾರ್ಜ್ ಅವ್ರನ್ನ ಇವತ್ತೊಂದು ದಿವಸ ನಮ್ಮ ಇದಕ್ಕೆ ಬರ್ರಿ, ಜಾರ್ಜ್ ಅವ್ರದ್ದು ಮನೆ ಇದೆ, ಅವ್ರ ಮನೆ ಇದೆ ಅಲ್ಲಿ ಇವತ್ತೊಂದು ದಿವಸ ಅಲ್ಲಿ ಫಾರ್ಮ್ ಹೌಸ್ ಇದೊಂದು ಅದಕ್ಕೆ ಜಾರ್ಜ್ ಅವ್ರಿಗೆ ಮೂರು ಅವರ ವಂಶಸ್ಥರದೊಂದು ಇದು ಇದೆ, ಬರ್ರಿ ಒಂದು 2-3 ದಿವಸ ರೆಸ್ಟ್ ತಗೋರಿ ಅಂತೇಳಿ ನನ್ನ ಮುಂದೆನೇ ಆಗಿದ್ದು. ಸ್ವಾಭಾವಿಕ ಅವ್ರಿಗೂ ರೆಸ್ಟ್ ಬೇಕಲ್ಲ, ಸಾಕಷ್ಟು ಶ್ರಮ ವಹಿಸಿದಾರೆ, ಆ ರೆಸ್ಟ್ ಸಲುವಾಗಿ ಹೋಗಿದ್ದಾರೆ. ಏನು ರೀ ಅದಕ್ಕೆ ನೀವು ಹಿಂದೆ 2017ದಾಗ ಆಗಿದ್ದಕ್ಕೆ ಇದಕ್ಕೆ ಆಗನೂ ಕೂಡ ಅವ್ರು ಏನೂ ಮಾಡಿಲ್ಲ ಸಿದ್ದರಾಮಯ್ಯನವರು. ಕುಮಾರಸ್ವಾಮಿಯವರ ತಪ್ಪುಗಳಿಂದ ಒಂದು ದಿವಸ ಸರ್ಕಾರ ಹೋಗಿದೆ. ಮತ್ತು ಅದೇ 17 ಜನ ಶಾಸಕರು ತೊಗೊಂಡು ಹೋದವ್ರು ಕೂಡ ಕುಮಾರಸ್ವಾಮಿ ಅವ್ರು ಕುಡ್ಕೊಂಡಿದ್ದಾರೆ. ಅದಕ್ಕೆ BJP ಅವರು ಯಾರು ಕುಮಾರಸ್ವಾಮಿಯವರ ಸರ್ಕಾರವನ್ನು ತೆಗೆದ್ರು, 17 ಶಾಸಕರನ್ನ ಖರೀದಿ ಮಾಡಿ ಇದು ಮಾಡಿಕೊಂಡ್ರು, ಅವ್ರ ಜೊತೆ ಕುಮಾರಸ್ವಾಮಿ ಅವ್ರು ಕೊಡ್ತಾ ಇದ್ದಾರಲ್ಲ. ಅದಕ್ಕೆ ಹೇಳ್ರಿ ಆಪರೇಷನ್ ಕಮಲ ಮಾಡಿ ಕುಮಾರಸ್ವಾಮಿ ಅವ್ರನ್ನ ಇಳಿಸಿದವ್ರು ಯಾರು? BJP ಅವರು. ಮತ್ತು ಅದೇ BJP ಜೊತೆ ಕುಮಾರಸ್ವಾಮಿ ಅವ್ರು ಕೇಳ್ತಾರೆ, ಅದಕ್ಕೆ ಉತ್ತರ ಕೊಡಬೇಕಲ್ಲ. ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರೆ ಅದು ಅವಕಾಶವಾದ ರಾಜಕಾರಣ ಅಂತ. ಅದಕ್ಕೆ ಯಾರು ನಿಮ್ಮ ಸರ್ಕಾರ ತೆಗೆದಿದ್ರು ಅವ್ರ ಜೊತೆ ಕೈ ಜೋಡಿಸಿರಿ. ಹೀಗಾಗಿ ಸಿದ್ದರಾಮಯ್ಯನವರು ರೆಸ್ಟ್ ತೊಗೊಳ್ಳೋಕ್ಕೆ ನಾವು ಎಲ್ಲರೂ ಸಜೆಸ್ಟ್ ಮಾಡಿದ್ದು, ನಾನು ಕೂಡ ಅದರಲ್ಲಿ ಒಬ್ಬವನು. ಅದು ವಿಮಾನದಾಗ ಹೊರಟಾಗ ಡೆಲ್ಲಿಗೆ ಹೋಗೋ ಸಂದರ್ಭದಲ್ಲಿ ನಾವು ಹೇಳಿದ್ದು ಎಲ್ಲರೂ, ಹೋಗಿ ಸರ್ ನಿಮ್ಗೆ ರೆಸ್ಟ್ ಬೇಕು. ಅವ್ರೇನು ರೆಸ್ಟ್ ಅಂತ ಹೇಳಿರಲಿಲ್ಲ, ರೆಸ್ಟ್ ತೊಗೊಳ್ಳಿ ಸರ್ ಒಂದು ವಾರ ಅಂತೇಳಿ. ಇಷ್ಟಾಗಿನವ್ರು ಬರೀ 3 ದಿವಸಕ್ಕೆ ಹೋಗಿದ್ದಾರೆ. ನಾನು ಪ್ರಕಾರ ಒಂದು ವಾರ ಹೋಗಿ ಆರಾಮಾಗಿ ಒಂದು ದಿವಸ ಇದ್ಕೊಂಬರಲಿ ಅಂತೇಳಿ ಇವತ್ತು ದಿವಸ ಬೇರೆ ಎಲ್ಲರೂ ಕಡೆ ರೆಸ್ಟ್ ತೊಗೊಳ್ಳಿ ಅಂತೇಳಿ ನಮ್ಮ ಭಾವನೆ ಇತ್ತು.